ಅತ್ತಿಗೆಮ್ಮ. ಹ್ಞೂ, ಏನು ಹೇಳು ಮಂಜುಳ. ಅಣ್ಣ ಇನ್ನ ಯಾವಾಗ ಬರ್ತಾನ ಅತ್ತಿಗೆಮ್ಮ? ಬಂದೆ 2 ದಿನ ಅಲ್ಲಕ್ಕೆ ಬಂತು, ಇನ್ನೂ ಬಂದಿಲ್ಲ ಅಣ್ಣ. ಹಿಂಗೆ ನೋಡವ, 8 ದಿನ 15 ದಿನ ಬಿಟ್ಟು ಬರ್ತಾರೆ ನಿಮ್ಮ ಅಣ್ಣ. ಅದು ಸೈಟ್ಗಳು ತಗೊಳ್ಳೋದು ಮಾಡಿಸೋದು ಮಾಡೋದೇನು ಸುಮ್ಮನೆ ಅಂತ ತಿಳ್ಕೊಂಡ್ಯಾ? ಮತ್ತು ಅವ್ರು ತಗೋಬೇಕು, ಅವ್ರಿಗೆ ಇಷ್ಟ ಆಗಬೇಕು, ರೇಟ್ ಕಲಿಬೇಕು, ಮತ್ತು ಈ ಜಾಗ ಇಷ್ಟ ಆಗಿಲ್ಲ ಅಂದ್ರೆ ಬೇರೆ ಜಾಗ ತೋರಿಸನ್ನೋರು. ಇದೆಲ್ಲ ಇದೇ ಊರಾಗಿತ್ತಂದ್ರೆ ಹೆಂಗಾರವ, ಅವ್ರು ಊರು ಹೋಗಿ ಇದೆಲ್ಲ ಮಾಡ್ತಾರಲ್ಲ, ಹಾಗಾಗಿ ಟೈಮ್ ತಗೋತದ. 8 ದಿನಕ್ಕೊಮ್ಮೆ ಬರ್ತಾರ, ಒಂದೊಂದ್ಸರಿ ತಿಂಗಳಿಗೊಮ್ಮೆ ಬರ್ತಾರ. ಏನು ಕೆಲಸ ಇತ್ತೇನ ನಿಮ್ಮ ಅಣ್ಣನ ಕಡೆಗೆ? ಕೆಲಸ ಏನು ಅನ್ನಕ್ಕ ಅತ್ತಿಗೆಮ್ಮ, ಅದೇ ನಿಂಗೇನು ಗೊತ್ತಿಲ್ಲ ಅನ್ನಂಗಿಲ್ಲ ಏನಿಲ್ಲ. ಇದು ಇವರು ಮನೆ ಕುಂತಾರಲ್ಲ ಕೆಲಸ ಇಲ್ಲದೆ, ಅದಕ್ಕೆ ಅವ್ರಿಗೆ ಒಂದಿಟ್ಟು ಎಲ್ಲರ ಕೆಲಸದು ನೋಡ್ತಾನೇನೋ ಅಂಥೇಳಿ ಕೇಳ್ಬೇಕಂದಿದ್ದಾವ. ಅಲ್ಲ ಮಂಜುಳ, ನಿಮ್ಮ ಊರಾಗ ಇವ್ರಿಗೇನು ಗುರುತು ಪರಿಚಯ ಇರ್ತಾರ ಕೆಲಸ ಹಚ್ಚಕ್ಕ? ನಿಮ್ಮೂರಾಗ ಇವ್ರಿಗೆ ಯಾರು ಗೊತ್ತಂತ ಹೇಳಿ ಕೆಲಸ ಹಚ್ತಾರ ಇವರು? ಇಲ್ಲ ಅತ್ತಿಗೆಮ್ಮ, ನಾನೆಲ್ಲಿ ನಮ್ಮೂರಾಗ ಹೇಳಕ್ ಹೋಗ್ಲಿ ಅಣ್ಣಗೇನು ನಮ್ಮೂರಾಗ ಯಾರು ಪರಿಚಯ ಇರ್ತಾರಂತ ಹೇಳ್ತಾನ? ಇಲ್ಲ ಅಲ್ಲಿಲ್ಲ, ಇಲ್ಲೇ ಇದೇ ಊರಾಗೆ ಇಲ್ಲಿ ಸಾಲಿ ಅದಲ್ಲ, ನಮ್ಮೂರು ಸಾಲಿ. ಒಂದಿಟ್ಟು ಅಣ್ಣಗ ಭಾಳ ಮಂದಿ ಗೊತ್ತಿದ್ದವ್ರು ಅದಾರ, ಇಡೀ ಊರಿನ ಮಂದಿನೇ ಗೊತ್ತಲ್ಲ. ಅದಕ್ಕೆ ಒಂದಿಟ್ಟು ಇವ ಹೇಳ್ದನಂತಂದ್ರೆ ಕೆಲ್ಸಕ್ಕೆ ತಗೋತಾರ, ಜಲ್ದಿ ಕೆಲಸ ಆತಾವ ಅನ್ನೋದು. ಅದಕ್ಕೆ ಒಂದಿಟ್ಟು ಹೇಳ್ತಾನೇನ ಅಂತ. ಈ ಊರಿಗೆ ನಿಮ್ಮ ಊರಿಗೆ ಬಸ್ಸಿನಾಗ ಹೋಗೋದು ಬರೋದಂತಂದ್ರೆ 2-3 ತಾಸು ದಾರಿ ಇದ. ಇಷ್ಟು ಮುಂಜಾನೆ ಇಲ್ಲಿ ಸಾಲಿಗೆ ಕರೆಕ್ಟ್ ಟೈಮಿಗೆ ಬರೋದು ಆಗ್ಬೇಕಲ್ಲ ಅಣ್ಣಗ. ಬಸ್ಸಿಗೆ ಬಂದು ಹೋಗೋದು ಮಾಡ್ಲಕ್ಕೆ ಎಲ್ಲ ಆಗ್ತದ ಅತ್ತಿಗೆಮ್ಮ, ಅಷ್ಟು ದೂರ ಇಡೀ ದಿನ ಬಸ್ಸಿನಾಗ ಹೋಗೋದು ಬರೋದ್ರಾಗೆ ಟೈಮ್ ಹೋಗ್ಬಿಡ್ತದ. ಸಾಲಿಗೆ ಎಲ್ಲಿ ಕರೆಕ್ಟ್ ಟೈಮಿಗೆ ಹೋಗ್ತಾರೆ ಇವರು? ಇಲ್ಲಿಲ್ಲ, ಆಗಲ್ಲದು. ನಾನು ಅದು ಲೆಕ್ಕ ಹಾಕಿಲ್ಲ ಬಿಡ್ರಿ, ನಾನು ಬೇರೆನೇ ಲೆಕ್ಕ ಹಾಕಿದ. ಅದು ನಾನೇನು ಲೆಕ್ಕ ಹಾಕಿದ್ದ ಅಂತಂದ್ರು, ಇಲ್ಲೆಲ್ಲರೂ ನನಗೆ ಗೊತ್ತಿದ್ದವ್ರು ಯಾರಲ್ಲ, ನಾನು ಹುಟ್ಟು ಬೆಳೆದಿದ್ದವರು, ಅದಕ್ಕೆಲ್ಲ ಗೊತ್ತಿದ್ದವ್ರು ಯಾರ, ನನಗೆ ಗೆಳತಿಯರ್ನು ಅದಾರಲ್ಲ ಈ ಕಡೆ ಬಾಜುಕ ಒಬ್ಬೊಬ್ಬರು ಗೊತ್ತಿದ್ದವ್ರು ಯಾರ. ಅದಕ್ಕೆ ಅವ್ರು ಕುಣದ್ಮೇಲೆ ಒಂದು ಮನೆ ತೊಗೊಂಡು ಇಲ್ಲೇ ಬಾಡಿಗೆಗೆ, ಅದಕ್ಕೆ ಇಲ್ಲೇ ಇದ್ದು ಬಿಡ್ಬೇಕಲ್ಲ ತಿನ್ನತ್ಗೆಮ್ಮ. ಅಲ್ಲಿ ತನಕ ನಿಮ್ಮ ಮನೆಗೆ ಇರ್ತೇವು, ಯಾಕೆ ನೀವೇನು ಇಟ್ಕೊಂಬಲ್ಲ ಅಂತೀರೇನ? ಇರ್ಲಿಕ್ಕೆ ಒಬ್ಬಾಕಿ ನಾದ್ ನೀತೀನಿ, ನನಗೆ ಹೆಂಗೆ ಇಟ್ಕೊಂಬಲ್ಲ ಅಂತೀರಿ ನೀವು? ಇಟ್ಕೋತೀರಲ್ಲ ಹೆಂಗೆ? ಅದಕ್ಕೆ ಒಂದು ತಿಂಗಳು ಟೈಮ್ ಹಿಡಿತದೆ ಎಲ್ಲ ಸಜ್ಜೆ ಅಲ್ಲಕ್ಕೆ. ಅದಕ್ಕೆ ಒಂದು ತಿಂಗಳ ತನಕ ಇಲ್ಲಿದ್ದು ಎಲ್ಲ ಸಜ್ಜಿ ಮಾಡಿಕೊಂಡು ಅಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ನೌಕರಿ ಅದು ನೋಡಿಕೊಂಡು ಹೋಗ್ಬೇಕಲ್ಲಾಗತ್ತೀನತ್ಗೆಮ್ಮ. ಭಾರಿ ಲೆಕ್ಕ ಹಾಕಿ ಹೇಳ್ಬಿಡುಕಿ ನೋಡು, ಗಂಡಿಗೆ ಊರು ಬಿಡಿಸ್ಕೊಂಡು ಇಲ್ಲಿ ಬಂದು ಇಲ್ಲೇ ಮನೆ ಮಾಡ್ತೀನಿ ಅಂತಾಳಕಿ. ಇನ್ನೊಂದು ಥೋಡೆ ದಿನ ಹಿಂಗೆ ಬಿಟ್ರಿಕಿ ನನ್ನ ಮನೆ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾಳಕಿ. ನಾನು ಹಿಂಗೆ ಹೇಳ್ತೀನಂತೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ಮಂಜುಳ. ಅಲ್ಲ, ನೀ ಏನೋ ತವ್ರ ಮನೆ ಇರ್ತಿ ಬಿಡವ, ಈಗ ಅಣ್ಣವ್ರಿಗೆ ಮುಜುಗರ ಆಗಲ್ಲೇನು? ಹೆಂಡತಿ ತವ್ರ ಮನೆಗೆ ಬಂದು ತಿಂಗಳಾಚಾರಿ ಹಿಂಗೆ ಉಳಿಲಕ್ಕ ಅವ್ರಿಗೆ ಮಂದಿ ಆಡ್ಕೋತಾರೆ ನೋಡು. ನಾವೇನು ಅನ್ನಲ್ಲ ಆಡಲ್ಲ ಬಿಡು, ಆದ್ರೆ ಮಂದಿ ಮೊದಲೇ ಹಳ್ಳಿ ನೋಡು. ಅದಕ್ಕೆ ಈ ಗಂಡಿಗೆ ಊರು ಬಿಡಿಸ್ಕೊಂಡು ಬಂದು ಇಲ್ಲಿ ತವ್ರ ಮನೆಗೆ ಇಟ್ಕೊಂಡಾಳ, ಆಯಿತು ಮನೆ ಬೇರೆ ಮಾಡ್ಯಾಳ ಅಂಥೇಳಿ ನಾಳೆಗೆ ಎಲ್ಲರೂ ಆಡ್ಕೋಬಾರ್ದಲ್ಲ. ಅದಕ್ಕೆ ಹೇಳಕತ್ತೀನವ, ಮತ್ತೇನಿಲ್ಲ. ನೋಡು ವಿಚಾರ ಮಾಡು. ಅಯ್ಯ ಅತ್ತಿಗೆಮ್ಮ, ಅದೇನು ಬಿಡ್ರಿ, ಅನ್ನೋರು ಹಾಗೆ ಅಂತಿರ್ತಾರ. ನಾನು ಅನ್ನೋರ್ದೆಲ್ಲ ತಲೆಗೆ ಹಾಕೊಳಕ್ಕೆ ಹೋಗಲ್ರಿ. ಅಂದವ್ರೇನು ಯಾರೇನು ನಮ್ಮ ಮನೆ ಬಂದು ನಡೆಸ್ತಾರೇನ್ರಿ? ಯಾರು ನಡೆಸಲ್ಲ, ಬರೀ ಅಂತಾರ, ಅವ್ರ ಮನೆಗೆ ಇರ್ತಾರ ಅಷ್ಟೇ. ನಾನು ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಕಿವೆ ಹಾಕೊಳ್ಳೋಕ್ಕೆ ಹೋಗಲ್ಲ. ಇರ್ತೀವಿ 1 ತಿಂಗಳ ಇಲ್ಲೇ ನಿಮ್ಮ ಮನೆಗೆ ಇರ್ತೀವಿ. ಇವತ್ತು ಸಂಜೆಗೆ ಫೋನ್ ಹಚ್ಚಿ ಇವ್ರಿಗೆ ಬಾ ಅಂತ ಹೇಳ್ತೀನಿ, ನನ್ನ ಮಗ ಮತ್ತು ಇವರು ಬರ್ತಾರ. 1 ತಿಂಗಳು ಇರ್ತೀವಿ. 1 ತಿಂಗಳು ಇಲ್ಲಿದ್ದು ಹಾಗೆ ಮನೆ ಅದು ನೋಡಿಕೊಂಡು ಅಣ್ಣ ಬರೋದು ಒಂದಿಟ್ಟು ಕೆಲಸ ಅದು ನೋಡಿ, ಕೆಲಸಕ್ಕೆ ಅದು ಹೊಲಗತ್ತರು ಅಂತಂದ್ರೆ ಪಟ್ನೆ ಒಂದು ಬಾಡಿಗೆ ಮನೆ ನೋಡಿ ಇದ್ರೆ ಆಯಿತು. ಈಕಿ ಪಕ್ಕ ನಿರ್ಧಾರ ಮಾಡ್ಕೊಂಡೇ ಬಂದಾಳ ಇಲ್ಲಿ. ನನಗೆ ತಿಳಿಲಿಲ್ಲ ಅದು. ನಮ್ಮ ಅತ್ತಿ ಸಂಗಟ ಬಂದಾಳ, 1-8 ದಿನ ಇದ್ದು ಹೋಗ್ತಾಳಂತ ನಾ ಅಂದ್ಕೊಂಡೀನಿ. ಈಕಿ ಪಕ್ಕ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡೇ ಬಂದಾಳಲ್ಲ, ಏನು ಮಾಡಲಿ? ಅವ್ವ, ನಾನು ನಂದಿನಿ ಮನೆಗೆ ಹೋಗಿ ಬರ್ತೀನಿ. ಆಯ್ತವ, ಹೋಗಿ ಜಲ್ದಿ ಬಾ. ಅತ್ತಿಗೆ ಮಾ, ಒಂದು ಈ ಕಡೆ ಬರ್ರಿ ನೀವು. ಮತ್ತೆ ಅಂತ ತಕೊಂಡು ನಿಂತಳ ಪೈಕಿ. ಯವ್ವ ತಾಯಿ, ಇದು ಏನು ಬಟ್ಟೆ ಹಾಕ್ಕೊಂಡಿದ್ದೇವ ನೀನು? ಇಂಥ ಬಟ್ಟೆ ಹಾಕೊಂಡು ಗೆಳತಿ ಮನೆಗೆ ಅಡ್ಡಾಡಕ್ಕೆ ಹೋಲತ್ತಿದ್ಯಾ? ಯವ್ವ, ಇದನ್ನು ಪ್ಯಾಟಿ ಮಾಡಿದ್ದೇನೋ ನೀನು? ಹಳ್ಳಿದೆ ಯವ್ವ ಇದು. ನಾನು ಹುಟ್ಟಿ ಬೆಳೆದಿಟ್ಟ ದೊಡ್ಡಕ್ಕೆ ಆದ 1 ದಿನ ಇಂಥ ಬಟ್ಟೆ ಹುಟ್ಟಿಲಿವ ನಾನು. ಯವ್ವ, ಅದಕ್ಕೆ ಮಾಕಿಗೆ ಇಂಥ ಬಟ್ಟೆ ಹಾಕೊಳ್ಳೋಕೆ ಅದು ಹೆಂಗೆ ಬಿಟ್ಟಿರಿ ನೀವು? ಅಣ್ಣ ಏನು ಅನ್ನಲ್ಲೇನು? ಯವ್ವ ತಾಯಿ, ಚಂದ ಚೂಡಿದಾರ್ ಹಾಕೋಬೇಕು ಬೇಡ, ಮೈ ತುಂಬ ಬಟ್ಟೆ ಹಾಕೊಂಡ್ರೆ ಹೆಣ್ಮಕ್ಳು ಲಕ್ಷಣ ಕಾಣ್ತಾರ. ಅದು ಕೂದಲ ಆಕಿ ಇರದ ಯವ್ವ, ಆಕಿನ ವೇಷ
ಯವ್ವ ತಾಯಿ ಆ ಪ್ಯಾಟೆಗಿದ್ದವರು ಹಿಂಗಿರಲ್ಲಂತೀನಿ ನಾನಂದ್ರು. ಏನ್ ನನ್ನ ಮಗಳು ಈಕಿನ ಮನೆ ಸಸಿ ಆಗ್ಯಾಳ ಅನ್ಬೇಕು, ಅಷ್ಟು ಅಧಿಕಾರ ತೋರಿಸ್ತಾಳ ನನ್ನ ಮಗಳ ಮ್ಯಾಲಿಕಿ. ಅತ್ತಿ ನಿಮ್ಮ ಕಾಲಕ್ಕೆ ಇಂಥದ್ದು ಇದ್ದಿದ್ದಿಲ್ ಕಾಣಿಸ್ತದ ಬಟ್ಟೆಗಳು, ಅದಕ್ಕೆ ನೀನು ಹಾಕೊಂಡಿಲ್ಲ. ನಮ್ಮ ಕಾಲಕ್ಕೆ ಅದಾವ, ನಾವು ಹಾಕೊಲ್ಲಗತ್ತೀವಿ. ಇಷ್ಟಕ್ಕೂ ಅತ್ತಿ ಬಟ್ಟೆಗಳ ಮೇಲೆ ಏನು ಬರ್ದಿದ್ದಿರ್ತಾರೆ ಏನತ್ತಿ, ಇದು ಹಳ್ಳಿ ಮಂದಿ ಹಾಕೋಬೇಕು ಈ ಬಟ್ಟೆ ಪ್ಯಾಟಿ ಮಂದಿ ಹಾಕೋಬೇಕು ಅಂತೇನಾರು ಬರ್ದಿರ್ತಾರೆ ಏನತ್ತಿ. ಹಂಗೆ ಬರ್ದಿರಂತಂದ್ರೆ ತೋರಿಸು, ನಾನು ಹಾಕೊಳಕ್ ಹೋಗಲ್ಲ. ಭಾರಿ ಬಿಡು, ಭಾರಿ ಉತ್ತರ ಕೊಟ್ಟು ಬಿಡು ನನ್ನ ಮಗಳು. ಈಕಿ ಹಿಂಗೆ ಉತ್ತರ ಕೊಡ್ಬೇಕು ಈಕಿಗೆ. ಹಂಗಲ್ಲವ ನಾ ಹೇಳಿದು, ನೋಡಕ ಗೊಂಬಿ ಗತ್ಲೆ ಐತಿ, ನೆದ್ರ ಆತದ, ಮಂದಿ ಕಣ್ಣ ಬಾಯಿ ಬಿಡ್ತಾರ ಎಷ್ಟು ಚಂದಳ ಗೊಂಬಿ ಗತ್ಲೆ ಅದಾಳ ಅಂತಂದ್ರ ನಿನಗೆ ದೃಷ್ಟಿ ಆತದ. ಅದಕ್ಕೆ ಹೇಳ್ದೆ ನಾನು, ನಿನ್ನ ಮ್ಯಾಲಿಂದು ಕಾಳಜಿ ಹೇಳಿದ್ ನಾನು, ಗೊತ್ತೇನು? ನಾನು 8ನೇ ಇದ್ದಾಗ ನೀನು ಬಂದಿದೆ ಅಂತ ಅವು ಅಂತಂದಳು. ಅಂದ್ರೆ 2 ವರ್ಷ ಸಾಲಕ್ಕೆ ಬಂತು. ಈಗ ಒಂದು ರೌಂಡ್ ಹೊಡ್ಕೊಂಡು ಬತ್ತಿ ನಮ್ಮ ಊರ, ಅವಾಗ ನಿನಗೆ ಗೊತ್ತಾಗ್ತದ ಈ ಊರಾಗ ಎಷ್ಟು ಭಾರಿ ಹುಡುಗಿಯರು ಅದಾರ ಅಂತೇಳಿ. ನನಗಿನ್ನ ಚಂದ ಅದಾರ ಗೊತ್ತೇನ, ನನಗಿನ್ನ ಭಾರಿ ಬಟ್ಟೆ ಹಾಕೊಂಡು ಓಡಾಡ್ತಾರೆ, ಅವ್ರಿಗೇನು ಎದುರಾಗಲ್ಲ ಗೊತ್ತೇನ? ಅದಕ್ಕೆಮ್ಮ ಒಬ್ಬಾಕಿನೇ ಮಗಳು ಹಳ ಅಂಥೇಳಿ ನೀವು ಭಾರಿ ಈಕಿಗೆ ಸಲಿಗೆ ಕೊಟ್ಟುಬಿಟ್ಟಿರಿ. ದೊಡ್ಡವರು ಸಣ್ಣವರು ಅನ್ನೋದು ಒಂದು ಏಟು ಅಂಜಿಕೆ ಅಳಕ ಏನಿಲ್ಲ ನೋಡ್ರಿ. ಅದಕ್ಕೆಮ್ಮ ಹಿಂಗೆ ಎದುರು ಹೆಂಗೆ ಮಾತಾಡ್ಲತ್ತಾಳ ನೋಡ್ಲತ್ತಿರಿಲ್ಲ, ಅಷ್ಟು ಮಾತಾಡ್ಲತ್ರೂ ನೀವು ಸುಮ್ಮನೆ ನಿಂತು ಬಿಟ್ಟಿರಪ್ಪ. ಒಂದಿಟ್ಟು ಏನಾರ ಹೇಳಬೇಕು ಬೇಡ, ಹಿಂಗೆ ಅನ್ಬಾರ್ದು ಅತ್ತಿಗೆ ಅಂಥೇಳಿ. ಅವ್ವ ನಾನು ಹೋಗ್ತೀನಿ, ನನಗೆ ಪ್ರವಚನ ಕೇಳ್ಕೊತ ನಿಂದ್ರಷ್ಟು ಟೈಮ್ ಇಲ್ಲ, ಹೊತ್ತಾಗ್ತದ ನನಗೆ ಅಲ್ಲಿ ಓದ್ಕೊಳತ್ತದ ನಂದಿನಿ ಜೊತೆ ಕುಂತು. ನಾನು ಇನ್ನು ಬರ್ತೀನವ್ವ. ನೋಡತ್ಗೆಮ್ಮ ಇನ್ನ ಮಾತಾಡ್ಕೊತ ನಿಂತೀನಿ, ನಾನು ಹೋಗೇ ಬಿಟ್ಟಳು. ಮತ್ತು ಹೋಗೋ ಟೈಮಿಗೆ ಪ್ರವಚನ ಕೇಳೋಕೆ ಟೈಮ್ ಇಲ್ಲ ಅಂತ ಅಂದ್ರೆ ನಾನಿಲ್ಲಿ ಪ್ರವಚನ ಕೊಡ್ಲತ್ತೀನಿ ಅಂತಾಳ. ನೋಡತ್ಗೆಮ್ಮ ನೀವು ಹಾಗೆ ಸುಮ್ಮನೆ ನಿಂತು ಬಿಟ್ಟಿರಿ. ಅದಕ್ಕೆಮ್ಮ ಈಗ ಈಕಿ ಇಷ್ಟು ಮಾತಾಡ್ತಾಳಂತಂದ್ರೆ ಮುಂದೆ ನಿಮ್ಮ ಮಾತಿಗಾಕಿ ಏನಾರ ಮರ್ಯಾದೆ ಕೊಡ್ತಾಳಂತೀರ? ನಿಮಗೂ ಒಂದಿನ ಹಿಂಗೆ ತಿರುಗಿಸಿ ಮಾತಾಡೋದು ಕಲಿತಾಳಕಿ. ಈಗ ಒಂದಿಟ್ಟು ಅಂಜಿಕೆ ಇಡ್ತಾ ಬರ್ರಿ. ಅಂಜಳ ಇಷ್ಟು ವರ್ಷ ಆಯ್ತು ನನ್ನ ಮಗಳು ಅಂಥವೇ ಬಟ್ಟೆ ಹಾಕ್ತಾಳ, ಒಂದು ದಿನ ಅತ್ತಿಯರು ಏನೂ ಅಂದಿಲ್ಲ ಗೊತ್ತೇನ? ಯಾವಾಗರೂ ನನ್ನ ಮೊಮ್ಮಗಳಿಗೆ ಚಂದ ಕಾಣಿಸ್ತಾವಂತೇಳಿ ಅವರು ಎಷ್ಟು ಇಷ್ಟಪಡ್ತಾರ, ಅವರು ಏನೂ ಅಂದಿಲ್ಲ, ಮನೆಗೆ ಯಾರೂ ಏನೂ ಅಂದಿಲ್ಲ. ಈಗ ನೀ ಇದ್ದಕ್ಕಿದ್ದಂಗೆ ಇದು ಹಂಗೆ ಇದು ಹಿಂಗೆ ಅಂತಂದ್ರೆ ಮತ್ತೆ ಸಿಟ್ಟು ಬರಲ್ಲ ಏನಕ್ಕಿಗೆ? ಸಿಟ್ಟು ಬಂದದ, ಅದಕ್ಕೆ ಹಂಗೇನೋ ಒಂದು ಮಾತು ಅಂದಾಳ. ಇಷ್ಟಕ್ಕೂ ಈ ಬಟ್ಟಿದಾಗ ಬಿಡು, ಬಟ್ಟಿದಾಗೆ ನಾಳೆಗೆ ನನ್ನ ಮಗಳಿಗೆ ನಾನು ಇದು ಹಾಕೋಬೇಡ ಮಗಳೇ ಅಂತಂದ್ರೆ ಆಕಿ ಬಿಡ್ತಾಳ. ಆಕಿಗೆ ನಾವೇನು ಇದು ಮಾಡಿಲ್ಲ, ಹಾಕೋ ಅದು ಹಾಕೋ ಇದು ಹಾಕೋ ಅಂತ ಹೇಳಿಲ್ಲ. ಆಕಿ ಬ್ಯಾಡ ಅಂತಂದ್ರೆ ಬಿಡ್ತಾಳ. ನಾವು ತಂದ್ಕೊಟ್ಟಾಗೆ ಆಕಿ ಹಾಕೊಂಡಿರ್ಬೇಕಲ್ಲ, ಏನು ಅಕ್ಕಿ ಹೋಗಿ ಅಕ್ಕಿ ಏನು ತಂದ್ಕೊಂಡು ಹಾಕೊಂಡಿಲ್ಲ, ನಿಮ್ಮ ಅಣ್ಣೆ ತೊಗೊಂಡು ಬಂದಾಗ ಹಾಕೊಂಡಾಳ ಅಷ್ಟೇ. ಈಗ ಆಕಿ ಬಿಡ್ತಾಳ, ನಾ ಹೇಳಿದ್ಕೆ ಕೇಳಿ ಬಿಡ್ತಾಳಕಿ. ಆದ್ರೆ ನೀನು ಕೇಳೋ ಟೈಮಿಗೆ ನಮ್ಮ ಮಾತು ಕೇಳಿದಂತಂದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿತ್ತ ನಿನಗೆ? ಇದು ಬಟ್ಟಿದಾಗದ ಬಿಡು, ನಾವು ಹೇಳಿದ ಕೂಡಲೇ ಆಕಿ ಕೇಳ್ತಾಳ ನನ್ನ ಮಗಳು. ಆದ್ರೆ ನೀನು ಕೇಳೋ ಟೈಮಿಗೆ ಕೇಳಿದಂತಂದ್ರೆ ನಿನ್ನ ಜೀವನ ಇವತ್ತು ಹಿಂಗೆ ಇರ್ತಿತ್ತ ಮಂಜುಳ? ವಿಚಾರ ಮಾಡಿದೆ? ಇದೇನು ಅತ್ತಿಗೆ ಮಗಳಿಗೆ ಬಟ್ಟೆ ಸಲಿಂದ ಮಾತಾಡಿದ್ರೆ ಇವರು ನನ್ನ ಜೀವನದ ಬಗ್ಗೆ ಅನ್ಲಕತ್ತಾರ ಆಡ್ಕೊಳಕತ್ತಾರ ಅಂತ ಅನ್ಕೊಳತ್ತಿದ್ದೇನ? ಹಂಗೆ ಮಾತ್ರ ಅನ್ಕೊಳಕ್ಕೆ ಹೋಗ್ಬೇಡ. ಏನು ಮಂಜುಳ, ನಾನು ನಿನಗೆ ನಾದ್ನಿ ಥರ ಯಾವತ್ತೂ ನೋಡಿಲ್ಲ, ನಂದು ಒಡ ಹುಟ್ಟಿದ ತಂಗಿ ಥರನೇ ನೋಡ್ಕೊಂಡಿನಿ ನಾನು ಇಲ್ಲಿದ್ದಾಗೂ. ಮತ್ತು ನಿಂದು ಒಳ್ಳೇದಕ್ಕೆ ನಾನು ನಿಮ್ಮ ಅಣ್ಣ ಎಷ್ಟಾಯ್ತು ಅಷ್ಟು ತಿಳುವಳಿಕೆ ಹೇಳಿದ್ದೀವಿ, ಅತ್ತೆರ್ನೂ ಹೇಳ್ಯಾರ, ಎಲ್ಲರೂ ಹೇಳಿದ್ರು ನೀನು ಕೇಳಿಲ್ಲ. ಈಗ ನೋಡು, ಈಗ ಎಷ್ಟು ಕಷ್ಟ ಅನುಭವಿಸ್ಲತ್ತಿದ್ದಿ ಜೀವನದಾಗ. ಕೆಲವೊಂದು ಮಾತು ಒಬ್ಬರು ಹೇಳ್ತಾರ ಅಂತಂದ್ರೆ ಕೇಳಬೇಕು, ಕೇಳೋ ಟೈಮಿಗೆ ಕೇಳಬೇಕು. ಈಗ ನನ್ನ ಮಗಳಿಗೆ ನಿನಗೆ ಅದು ಬಟ್ಟೆ ಸರಿ ಅನಿಸಿಲ್ಲ, ನೀನು ಬ್ಯಾಡ ಅಂತಂದು. ಈಗ ಅದು ನಮ್ಗೆಲ್ಲರಿಗೆ ಸರಿ ಅನ್ಸೋದಲ್ಲ, ಹಾಗಾಗಿ ನಾನು ಸುಮ್ಬಿಟ್ಟಿನಿ. ಈಗ ನಾಳೆಗೆ ಅದು ನನಗೆ ಸರಿ ಅನಿಸಿಲ್ಲ ಅಂತಂದ್ರೆ ನನ್ನ ಮಗಳಿಗೆ ಹೇಳ್ತೀನಿ ಹಾಕೋಬೇಡ ಅಂತ. ಆಕಿ ಬಿಟ್ಟೇ ಬಿಡ್ತಾಳಾಕಿ. ಬೇಕಿದ್ರೆ ಅದನ್ನು ನೋಡಿ ನೀನು. ಹಂಗೆ ಕೆಲವೊಂದು ಎಲ್ಲರದು ಒಪ್ಪಿಗೆ ಒಂದೇ ಇತ್ತು ಅಂತಂತಂದ್ರೆ ಬಿಟ್ಟಿಲ್ಲ ಅಂದ್ರೆ ನಡೀತದ. ಆದ್ರೆ ಎಲ್ಲರದು ಒಪ್ಪಿಗೆ ಇದ್ದಿದ್ದಿಲ್ಲ, ನಾನು ನಂದೇ ಜಿದ್ದು ಸಾಧಿಸ್ತೀನಿ ಅಂತಂದ್ರೆ ಅದು ಜೀವನ ಹಾಳು ಮಾಡಿಬಿಡ್ತದ. ನಿಂದು ಈಗ ಆಗಿದ್ದು ಹಾಗೆ ಮಂಜುಳ ಬೇಜಾರು ಮಾಡ್ಕೋಬೇಡ. ನಿನಗೆ ಬೇಜಾರು ಮಾಡ್ಬೇಕನ್ನೋ ಉದ್ದೇಶ ನನಗಿಲ್ಲ. ನಿನಗೆ ನಾವೆಲ್ಲ ಎಷ್ಟು ಚಂದ ನೋಡ್ಕೊಂಡಿದ್ದೆವು ಒಬ್ಬಕ್ಕಿನೇ ಅಂತೇಳಿ, ಎಷ್ಟು ಕಣ್ಣಿನ ರೆಪ್ಪೆ ಥರ ಎಲ್ಲರೂ ನೋಡ್ಕೊಂಡಿರು. ಅವಾಗ ಎಷ್ಟು ಹೇಳಿದ್ರು, ಅತ್ತೆರು ಹೇಳಿದ್ರು, ಮಾವರು ಹೇಳಿದ್ರು, ನಿಮ್ಮ ಅಣ್ಣ ನಾನು ಮನೆಯೋಸ್ ಮಂದಿ ಎಲ್ಲ ಹೇಳಿದ್ರು. ನೀನು ಜಿದ್ದಿಲ್ಲೇ ನಾನು ಅವರಿಗೆ ಆತೀನಿ ಅಂದ ಕೂಡಲೇ ನಾವು ಏನು ಮಾತಾಡಲಿಲ್ಲ. ಸರಿ ಆಯ್ತವ, ಈಕಿನ ಖುಷಿನೇ ನಮ್ಮ ಖುಷಿ ಅಂತೇಳಿ ಎಲ್ಲರೂ ನಿಂತು ಲಗ್ನ ಮಾಡಿ ಕಳಿಸ್ದೇವ. ಈಗ ನೋಡು ಪರಿಸ್ಥಿತಿ. ಈಗ ನಿಮ್ಮ ಅಣ್ಣ ನೋಡಿ ಎಷ್ಟು ನೊಂದ್ಕೋತಾರೆ ಗೊತ್ತೇನು? ನನ್ನ ತಂಗಿ ಆಕಿನ ಜೀವನ ಆಕಿನೇ ಹಾಳು ಮಾಡ್ಕೊಂಡೋಳಲ್ಲಪ್ಪ ಅಂತೇಳಿ ಎಷ್ಟು ನೊಂದ್ಕೋತಾರೆ ಹೇಳೋರು. ನೀ ಅವತ್ತ ಒಂದು ಈಟು ನಮ್ಮೆಲ್ಲರದು ಮಾತು ಕೇಳಿದಂತಂದ್ರೆ ಇಷ್ಟೊತ್ತಿಗೆ ನೀನು ಒಂದು ಒಳ್ಳೆ ಮನೆ ಸೇರಿರ್ತಿದ್ದಿ. ನಿಂದು ಜೀವನ ಎಷ್ಟು ಚಂದ ಇರ್ತಿತ್ತು ಗೊತ್ತೇನು? ಎಲ್ಲ ರೀತಿಯಲ್ಲಿ ಇರ್ತಿತ್ತು. ನಿನಗೂ ಎಲ್ಲ ನಿನ್ನ ಜೀವನನೂ ಚಂದ ಇರ್ತಿತ್ತು. ತುಪ್ಪದಾಗ ಬೀಳ್ತಿತ್ತು ನಿನ್ನ ಜೀವನ. ಎಲ್ಲ ಹಾಳು ಮಾಡಿಕೊಂಡು ಅತ್ತೆರು ಎಷ್ಟು ಚಿಂತೆ ಮಾಡ್ತಿರ್ತಾರೆ ಗೊತ್ತೇನೋ?
ಪಾಪ ಎಷ್ಟು ಸರಿ ಅಂತಿರ್ತಾರ ಆ ಕಡೆ ನಿಮ್ಮ ಮನೆಗೆ ಬಂದು ಹೋದಾಗೆಲ್ಲ ಬಂದರು ಆ ಕಡೆಂದು ಅಂತಂದ್ರೆ ಮನೆಗೆ ಎಷ್ಟು ಕೊರಗ್ತಿರ್ತಾರೆ ಗೊತ್ತೇನು. ನನ್ನ ಮಗಳು ಉಂಡುತ್ತೋ ಇಲ್ಲೋ, ನನ್ನ ಮಗಳು ಯಾವಾಗ ಚಿಂತಿದಾಗೆ ಇರ್ತಾಳ, ನಾನು ಹಳೆ ದುಡಿಯಲ್ಲಿ ಹೋಗ್ಯಾನ, ಮುಂದೆ ಹೆಂಗಪ್ಪ ನಮ್ಮ ಜೀವನ ಅಂತೇಳಿ ಎಷ್ಟು ಹತ್ತಿರ ಕೊರಗ್ತಿರ್ತಾರೆ ಗೊತ್ತೇನು ನಿನಗೆ. ಅದಕ್ಕೆ ಹೇಳಿದೆ ನಾನು, ನಿಂದೊಬ್ಬಕ್ಕಿನ ನಿರ್ಧಾರ ನಿಂತ ಮನೆಯೋಸ್ ಮಂದಿ ಚಿಂತೆ ಮಾಡಂಗೆ ಆಯ್ತಲ್ಲವ, ಅದು ಹೇಳತ್ತೀನಿ ನಾನು ಅಷ್ಟೇ. ಮತ್ತೇನಿಲ್ಲ, ನೀನು ಬೇಜಾರು ಮಾಡೋ ಉದ್ದೇಶ ನನಗಿಲ್ಲ ಅಷ್ಟೇ. ಈಗ ಏನು ಮಾಡ್ರೂ ಸುಧಾರಿಸ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಎಲ್ಲ ಹಾಳಾಗೆ ಹೋಗ್ಬಿಟ್ಟದ ಜೀವನ. ಈಗ ಸುಧಾರಿಸೋದು ಭಾಳ ಕಷ್ಟ ಅದಾವ. ನಾನು ಹೇಳೋದು ಏನಂತಂದ್ರೆ, ನಿನ್ನ ಲಗ್ನಾಗ ನಿಮ್ಮ ಅಣ್ಣ ಎಷ್ಟು ಖರ್ಚು ಮಾಡ್ಯಾನ, ಹುಂಡ ಬಂಗಾರ ಪ್ರತಿಯೊಂದು, ಇದು ಇಲ್ಲ ಅನ್ನೋದಿಲ್ಲ, ಎಲ್ಲ ಕೊಟ್ಟು ಮಾಡಿ ಧಾಮ್ ಧೂಮಾಗಿ ಲಗ್ನ ಮಾಡಿ ಕೊಟ್ಟು ಕಳಿಸಿದ್ರು. ನನ್ನ ತಂಗಿ ಇಷ್ಟಪಟ್ಟಾಳ ಅಂಥೇಳಿ ಅಷ್ಟೆಲ್ಲ ಮಾಡಿ ಕೊಟ್ಟು ಕಳಿಸಿದ್ರು. ಈಗೆಲ್ಲ ಕಳ್ಕೊಂಡು ಖಾಲಿ ಕೈ ನಿಂತು ಬಂದು ನಿಂತಿರಲ್ಲ, ಅದು ಹೇಳತ್ತೀನಿ ನಾನು. ಇದೇ ನಾವು ನೋಡಿದಲ್ಲಿ ಇಷ್ಟೆಲ್ಲ ಕೊಟ್ಟು ಖರ್ಚು ಮಾಡಿ ಲಗ್ನ ಮಾಡಿದೇವತ್ತಂದ್ರೆ ನಿನ್ನ ಜೀವನ ಎಷ್ಟು ಚೆಂದ ಇರ್ತಿತ್ತು. ಅದು ಹೇಳತ್ತೀನಿ ನಾನು ಅಷ್ಟೇ. ಈ ಚಿಂತೆ ಮಾಡೋದ್ರಾಗ ಏನು ಅರ್ಥ ಇಲ್ಲದು, ಯಾಕಂದ್ರೆ ಜೀವನ ಹಾಳೇ ಆಗಿ ಹೋಗ್ಬಿಟ್ಟದ. ಈಗ ಅವರು ತಿಳ್ಕೊಂಡು ಅವರು ಕೆಲಸ ಮಾಡಿ ಈಗೆಲ್ಲ ಸುಧಾರಿಸ್ಬೇಕಂದ್ರೆ ಭಾಳ ಟೈಮ್ ಹಿಡಿತದ. ಹೆಂಗಾರ ಆದೇತು ಹೋಗ್ಲಿ ಬಿಡು, ಚಿಂತೆ ಮಾಡ್ಕೊತ ಕೂಡಬೇಡ ಮಂಜುಳಾ. ನನ್ನ ಮಗಳಿಗೆ ನೀನು ಬಟ್ಟೆ ಸಲಿಂದ ಅಂದಿದ್ದೆ ಅಂತ ಹೇಳಿ ನಾನು ನಿನಗೆ ಇದೆಲ್ಲ ಮಾತು ಅಂದು ತೋರಿಸ್ಲತ್ತಿಲ್ಲ. ನಾನು ಅದೇ ನೀ ಬಟ್ಟೆ ಸಲಿಂದ ಕೇಳಿಲ್ಲ ಅಂತಂದ್ರೆ ನಡೀತದವ, ಹೆಂಗಾರ ಮತ್ತು ನಾವು ತಿಳಿಸಿ ಹೇಳೋಕೆ ಬರ್ತದ. ಜೀವನದಾಗ ಕೇಳೋದು ಮೊದಲು ಇರ್ತದೆ, ಮುಖ್ಯ ಇರ್ತದ ಅಂತ ಹೇಳಕತ್ತೀನಿ ಅಷ್ಟೇ ನಿನಗೆ, ಮತ್ತೇನಿಲ್ಲ. ಏನು ಬೇಜಾರಾಗ್ಲಿಕ್ಕೆ ಹೋಗ್ಬೇಡ, ಹೆಂಗಾರ ಆತ ತಗೋ. ನೋಡಮ್ ನಿಮ್ಮ ಅಣ್ಣ ಬರಲಿ ಮಾತಾಡಮಂತ, ಅದು ಸಾಲಿನ ಕೆಲಸ ಅನ್ಲತ್ತಿದಲ್ಲ, ನೋಡಮ್ ತಗೋ. ಹಾಗೆ ಮನಿ ಬಾಡಿಗೆ ಅನ್ನೋಕ್ಕೇನು ಇಲ್ಲೇ ಹಿಂದೆ ಇತ್ತಲ ಕಡೆಗೆ ಬೇಕಾದಷ್ಟು ಜಾಗ ಅದ, ಅಲ್ಲೇ ಒಂದಿಟ್ಟು ಏನಾರ ಒಂದಿಟ್ಟು ಚಂದ ಎಷ್ಟು ಬೇಕಷ್ಟು ಕಟ್ಟಿಸರ ಆಯ್ತು ಬಿಡು. ಮತ್ತೆ ಯಾಕೆ ನೀನು ಅಲ್ಲಿ ಇಲ್ಲಿ ಬಾಡಿಗೆ ಇರ್ತಿ, ನನ್ನ ಕೈಲಿಂತ ಎಷ್ಟಾಗ್ತದೆ ಅಷ್ಟು ಮಾಡ್ತೀನವ. ನೀನೇನು ಅನ್ಕೊಳಕ್ಕೆ ಹೋಗ್ಬೇಡ, ನಾನೇನು ಎಲ್ಲರ ಥರ ಏನು ಕಿಟಕಿಟ್ ಕೊಡ ಅತಿಗೆಮ್ಮಿಲ್ಲ ಏನಿಲ್ಲ. ನೀನು ಚಂದ ಇದ್ರೆ ಅಷ್ಟೇ ಸಾಕು ನನಗೆ. ನೀನು ಮತ್ತು ಏನಾರ ಹಿಂಗೆ ಮನ್ಸಿಗೆ ಬೇಜಾರಾಗಂಗೆ ನಡ್ಕೊಂಡು ಅಂದ್ರೆ ನಾನು ಏನಾರ ಅನ್ಬೇಕಾಗ್ತದ ಅಷ್ಟೇ, ಮತ್ತೇನಿಲ್ಲ. ಈಗೇನು ಹಿಂಗೆ ಚಿಂತೆ ಮಾಡ್ಕೊತ ನಿಂದಿರ್ತೆ ಇನ್ನು ಇಡೀ ದಿನ. ನಡಿ ನಡಿ, ಅದು ಚಿಂತೆಗಳು ಹಾಗೆ ಇದ್ದಿದ್ದೆ, ಮನುಷ್ಯ ಹುಟ್ಟಿದ ಮೇಲೆ ಈ ಚಿಂತೆಗಳು ಇರೋ ಸಹಜ. ನಡಿವ ನಡಿ, ಹೋಗಲ್ಲ ಹತ್ತರ ಬಲ್ಲಿ ಕೂಡ ನಡಿ. ಅದು ಇದು ಮಾಡೀನಿ, ಮಸ್ತಾಗಿ ಥಾಲಿಪಟ್ಟು ಮಾಡೀನಿ, ಹಾಕೊಂಡು ಬರ್ತೀನಂತ ಬಿಸಿವು. ನಡಿ, ಎಲ್ಲರೂ ತಿಂತಾರಾಯ್ತು. ನಡೀನಿ, ಬರ್ತೀನಿ ನಾನು ಹಾಕ್ಕೊಂಡು. ಅದಕ್ಕೆಮ್ಮ ನನಗೇನು ನಾಷ್ಟ ಅದು ಬ್ಯಾಡ್ರಿ, ಅಲ್ಲಿ ಅವನ ಕಡೆಗೆ ಹೋಗಿ ಕೂಡ್ತೀನಿ ಸುಮ್ಮನೆ. ಈಗೇನು ನಿನಗೆ ಇಷ್ಟೆಲ್ಲ ಮಾತಂದಿದ್ದಕ್ಕೆ ಈಗ ತಪ್ಪಾಯ್ತಂತ ಕೇಳೇನು? ಕೇಳಿದ್ರೆ ನಾಷ್ಟ ಮಾಡ್ತೀಯಾ ಕೇಳೆ? ಅದಕ್ಕೆಮ್ಮ ಇಲ್ಲ, ನೀವೇನು ತಪ್ಪು ಮಾತಾಡಿಲ್ಲ, ಇದ್ದಿದ್ದೆ ಹೇಳಿರಿ. ನನಗೆ ಅದಕ್ಕೆ ಬೇಜಾರಾಗಿಲ್ಲ. ಹೌದಲ್ಲ, ನನ್ನ ಜೀವನ ನಾನೇ ನನ್ನ ಕೈಯಾರೆ ಹಾಳು ಮಾಡ್ಕೊಂಡಲ್ಲ ಅಂಥೇಳಿ ವಿಚಾರ ಮಾಡ್ಲತ್ತಿದ್ದ ಅಷ್ಟೇ. ಆಯ್ತು, ಹಾಕ್ಕೊಂಡು ಬರ್ರಿ, ನಾಷ್ಟ ಮಾಡ್ತೀನಂತ, ಎಲ್ಲರೂ ಮಾಡಮಂತ. ನಾನು ಅಲ್ಲಿ ಅವನ ಕಡೆ ಕುಂತಿರ್ತೀನಿ, ತೊಗೊಂಡು ಬರ್ರಿ ಅತ್ತಿಯಮ್ಮ.